ಜಗತ್ತಿನ ಅದೈತ ಶಕ್ತಿ ಆರೂಢ ಜ್ಯೋತಿ ಸದ್ಗುರು ಶ್ರೀ ಸಿದ್ಧಾರೂಢರು ನೆಲೆಸಿದ ಪುಣ್ಯ ಭೂಮಿ ಹುಬ್ಬಳ್ಳಿ. ಈ ಪವಿತ್ರ ಸುಕ್ಷೇತ್ರ ಹುಬ್ಬಳ್ಳಿಯಿಂದ ಪ್ರಕಟವಾಗುವ ವಿಶ್ವ ದರ್ಶನ ಕನ್ನಡ ದಿನ ಪತ್ರಿಕೆಯು ಸರ್ವಧರ್ಮದ ಸಮನ್ವಯತೆಯ ಹಾದಿಯಲ್ಲಿ ಸಾಗುತ್ತಾ ನಿರಂತರವಾಗಿ ಸಮಾಜದ ಒಳಿತಿಗಾಗಿ ಸದಾ ನಿಂತಿದೆ. ಇದರ 6ನೇ ರಾಜ್ಯ ಭಾವೈಕ್ಯತೆಯ ಸಮ್ಮೇಳನ ದಾವಣಗೆರೆಯಲ್ಲಿ ನಡೆಯುತ್ತಿರುವುದು ನಮಗೆ ಬಹಳಷ್ಟು ಸಂತಸವಾಗಿದೆ. ಈ ಸಂದರ್ಭದಲ್ಲಿ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗುವುದು. ವಿಶ್ವ ದರ್ಶನ ಪತ್ರಿಕೆಯ ಸಂಪಾದಕ ಡಾಕ್ಟರ್ ಎಸ್. ಪಾಟೀಲ್ ಅವರ ಸಾರಥ್ಯದಲ್ಲಿ ಹಾಗೂ ನಾಡಿನ ಮಠಾಧೀಶರು, ಹರಗುರು ಶರಣರು, ಸೂಫಿ ಸಂತರು ಮತ್ತು ವಿಶ್ರಾಂತ ನ್ಯಾಯಾಧೀಕರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಪೂಜ್ಯ ಶ್ರೀ ಅರಳಿ ನಾಗರಾಜ ಉಪ್ಪಾಜಿ ಹಾಗೂ ದೆಹಲಿ ಸುಪ್ರೀಂಕೋರ್ಟ್ನ ಹಿರಿಯ ನ್ಯಾಯವಾದಿಗಳು ಶ್ರೀ ಮಾನ್ಯ ಮಂಜುನಾಥ ಮಾಡ್ಯಾಲಿ ಇವರೆಲ್ಲರ ಆಶೀರ್ವಾದದಿಂದ ನಡೆಯಲಿರುವ ಭಾವೈಕ್ಯತೆಯ ಸಮ್ಮೇಳನದಲ್ಲಿ ಶ್ರೀಯುತ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಗಂಡೆದೆಯ ವೀರ, ಛಲದಂಕ ಮಲ್ಲ, ಪಟ್ಟು ಹಿಡಿದರೆ ಬಿಟ್ಟು ಬಿಡದ ದಿಟ್ಟ ಹೋರಾಟಗಾರರು, ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಸರಿಯದೆ ಸಾಹಸ ವ್ಯಕ್ತಿತ್ವವುಳ್ಳ ಕರ್ನಾಟಕದ ಕನ್ನಡಿಗ, ಕರ್ನಾಟಕ ರಾಜ್ಯದ ಪತ್ರಕರ್ತರಿಗೆ ಶಕ್ತಿಯಾಗಿ ದುಡಿಯುತ್ತಿರುವ ಹಾಗೂ ನಿರಂತರ ಹೋರಾಟ ಮಾಡುತ್ತಿರುವ ಬಂಗ್ಲೆ ಮಲ್ಲಿಕಾರ್ಜುನ ಅವರು ತಮ್ಮ ಧರ್ಮಪತ್ನಿ ಶ್ರೀಮತಿ ಮಂಜುಳಾ ಮಲ್ಲಿಕಾರ್ಜುನ ಬಂಗ್ಲೆ ಹಾಗೂ 2 ಮುದ್ದಾದ ಗಂಡು ಮಕ್ಕಳೊಂದಿಗೆ ತಮ್ಮ ಜೀವನದ ಬಂಡಿ ಸಾಗಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪತ್ರಕರ್ತರ ಕುಟುಂಬಗಳು ಸಹ ನನ್ನ ಸಹೋದರತ್ವದ ಕುಟುಂಬಗಳು ಎಂದು ಭಾವಿಸಿರುವ ಬಂಗ್ಲೆ ಮಲ್ಲಿಕಾರ್ಜುನ ಅವರು ರಾಜ್ಯದಲ್ಲಿ ಪತ್ರಕರ್ತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹುಟ್ಟು ಹಾಕಿದ ಬಂಗ್ಲೆಯವರು ಪತ್ರಕರ್ತರಿಗೆ ಸರ್ಕಾರದಿಂದ ಮೂಲ ಸೌಲಭ್ಯಗಳು ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟ ಮಾಡುವುದರ ಜೊತೆಗೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪ್ರತಿ ಜಿಲ್ಲೆಯ ಪ್ರತಿ ತಾಲ್ಲೂಕುಗಳಲ್ಲಿ ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಧ್ವನಿ ಸಂಘಟನೆಯನ್ನು ಕೇವಲ 3 ವರ್ಷಗಳಲ್ಲಿ ಹೆಮ್ಮರವಾಗಿ ಬೆಳೆಸಿದ ಕೀರ್ತಿಯವರಿಗೆ ಸಲ್ಲಬೇಕು. ಜೊತೆಗೆ ಪತ್ರಕರ್ತರಿಗೆ ನ್ಯಾಯ ಒದಗಿಸಲು ಸಾಕಷ್ಟು ಪ್ರಯತ್ನ ಮಾಡುತ್ತಿರುವ ಬಂಗೆ ಮಲ್ಲಿಕಾರ್ಜುನ ಅವರಿಗೆ ರಾಜ್ಯದ ಬಹುಪಾಲು ಪತ್ರಕರ್ತರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಮೇಲಾಗಿ ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆಯ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸುವ ಮೂಲಕ ಖ್ಯಾತ ಪತ್ರಕರ್ತರ ಲಿಸ್ಟ್ನಲ್ಲಿ ಇವರೊಬ್ಬರಾಗಿದ್ದಾರೆ. ಇಂತಹ ಮಹನೀಯರಿಗೆ ಕನ್ನಡದ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪತ್ರಿಕೆಯ ಜರ್ಮನ್ ದೇಶದ ಇಂಗ್ಲಿಷರೊಬ್ಬರು ಕನ್ನಡದ ಪತ್ರಕರ್ತರು ಅವರೇ ಹರ್ಮನ್ ಫೆಡ್ರಿಕ್ ಮೊಗ್ಲಿಂಗ್ ಎನ್ನುವ ಪ್ರಖ್ಯಾತ ಪತ್ರಕರ್ತರು. ಅಂತಹ ಮಹಾನ್ ಪತ್ರಕರ್ತರ ಹೆಸರಿನಲ್ಲಿ ಕೊಡಮಾಡುವ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಹೇಳಲು ಅತ್ಯಂತ ಸಂತಸದ ಸಂಗತಿ. ಇವರು ಮಾಧ್ಯಮ ಕ್ಷೇತ್ರದಲ್ಲಿ ಸೇವಾ ಕರ್ತವ್ಯ ನಿಷ್ಠೆಯಿಂದ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ಮೇಲಾಗಿ ಇವರು ಸಾಮಾಜಿಕ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಬರುತ್ತಿದ್ದಾರೆ. ಇವರ ಮಾನವೀಯ ಸೇವೆ ಹಾಗೂ ಸಾಮಾಜಿಕ ಹಾಗೂ ಪತ್ರಿಕಾರಂಗ ಕ್ಷೇತ್ರದಲ್ಲಿ ಶ್ರೇಷ್ಠವಾದ ಹೆಸರು ಮಾಡಿದ್ದಾರೆ ಎಂದು ಹೇಳಲು ಬಹಳ ಸಂತೋಷ ಎನಿಸುತ್ತದೆ. ಇವರ ಅದ್ಭುತವಾದ ಸಾಧನೆಯನ್ನು ಗುರುತಿಸಿ ಇವರಿಗೆ ವಿಶ್ವ ದರ್ಶನ ನ್ಯಾಷನಲ್ ಐಕಾನ್ ಅವಾರ್ಡ್ ಹರ್ಮನ್ ಫೆಡ್ರಿಕ್ ಮೊಗ್ಲಿಂಗ್ ಪ್ರಶಸ್ತಿ ನೀಡಿ ಇಂದು ದಿನಾಂಕ 27/12/2025 ರಂದು ಶನಿವಾರ ದಾವಣಗೆರೆಯ ವಿದ್ಯಾನಗರದ ಕನ್ನಡ ಸಾಹಿತ್ಯ ಪರಿಷತ್ ಕುವೆಂಪು ಕನ್ನಡ ಭವನದಲ್ಲಿ ನಮ್ಮ ಕರ್ನಾಟಕ ನಾಡಿನ ಹರಗುರು ಶರಣರಿಂದ ಹಾಗೂ ಕೋಲ್ಕತ್ತಾ, ಹೈದರಾಬಾದ್ ಸ್ವಾಮಿಗಳು, ಭುವನೇಶ್ವರ ಹಾಗೂ ಸುಪ್ರೀಂಕೋರ್ಟ್ನ ಹಿರಿಯ ನ್ಯಾಯವಾದಿಗಳು, ಹೈಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶರು, ಇನ್ನೂ ಅನೇಕ ಮಹಾನ್ ಗಣ್ಯರಿಂದ ಆಶೀರ್ವಾದ ಮಾಡಿಸಿ ಗೌರವಿಸಿ ಸನ್ಮಾನಿಸಲಾಯಿತು.